ಇಷ್ಟೆಲ್ಲ ಕೊಲೆಗಳನ್ನ ಮಾಡುವಂತವ್ರು ನಿಜವಾಗಿ ಹೇಳಬೇಕು ಅಂತಾದ್ರೆ ಒಂದು ಜೈನರು ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಜೈನರು ಒಂದು ಇರುವೆಯನ್ನು, ಒಂದು ಸೊಳ್ಳೆಯನ್ನು ಕೊಲ್ಲಲಾರದ ಅಂತ ಒಂದು ಸಾತ್ವಿಕ ಮನಸ್ಥಿತಿಯವರು ಇವತ್ತು ಒಂದು ಹೆಣ್ಣು ಮಗಳನ್ನು ಕೊಲೆ ಮಾಡ್ತಾರೆ, ರಾಶಿ ರಾಶಿ ಕೊಲೆ ಮಾಡಿದ್ದಾರೆ, ಬೇಕಾದಷ್ಟು ಭಿಕ್ಷುಕರನ್ನು ಕೊಂದಿದ್ದಾರೆ. ಆದ್ರೆ ಕೊಲ್ಲುದೇ ಅಲ್ಲಿ ಕೆಲಸ ಅಂತಾದ್ರೆ ನೂರಾರು ವರ್ಷದಿಂದ ಅಲ್ಲಿ ಹೋಗಿ ಭಕ್ತಿಯಿಂದ ನಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿ ಅಲ್ಲಿಂದ ಬೇಕಾದಂತ ಆಶೀರ್ವಾದ ತಗೊಂಡು ಬಂದ ನಮ್ಮಂತವರ ಮನಸ್ಸಿಗೆ ಎಷ್ಟು ನೋವಾಗ್ಬೋದು. ಇದು ನಿಜವಾದ ನೋವು. ನಿಜವಾಗಿ ನಾನು ಹೇಳಿದ ಈ ರೀತಿ ಈಗ ನಾವು ಧರ್ಮಸ್ಥಳದ ಪರವಾಗಿ ಮಾತಾಡಿದ್ದೇವೆ ಅಂತ ಹೇಳಿ ಸಾಕಷ್ಟು ಜನ ಮಾತಾಡಿದ್ದಾರೆ. ನಾನೇನು ಮೊದಲಿಗಲ್ಲ ಅಥವಾ ಕೊನೆಯವನೂ ಅಲ್ಲ. ಒಂದಷ್ಟು ಜನ ಮಾತಾಡುವವರಿಗೆ ನೇರ ಪ್ರಶ್ನೆ ಧರ್ಮಸ್ಥಳದ ವಿರೋಧಿಗಳಿದ್ದಿದೆ, ಅವರಿಗೆ ಅಲ್ಲಿಂದ ಕ್ಷೇತ್ರದಿಂದ ಸೂಟ್ ಕೇಸ್ ಬಂದಿದೆ ಅಂತ. ಬಲವಾಗಿ ನಿಮ್ಮ ಹತ್ರ ಸೂಟ್ ಕೇಸ್ ಬಂದದ್ದಕ್ಕೆ ಸಾಕ್ಷಿ ಇಲ್ಲದಿದ್ರೆ ನಾನು ಸಾಕ್ಷಿ ಕೊಡ್ತಾ ಇದ್ದೇನೆ. ನನಗೆ ತುಂಬಾ ಸೂಟ್ ಕೇಸ್ ಬಂದಿದೆ. ನನ್ನ ಮನೆಯಲ್ಲಿರುವ ಎಲ್ಲ ಸೂಟ್ ಕೇಸು ಧರ್ಮಸ್ಥಳದ್ದೇ. ನಾನು ಹಾಕಿರುವ ಬಟ್ಟೆ ಧರ್ಮಸ್ಥಳದ್ದು. ಮಂಜುನಾಥನ ಆಶೀರ್ವಾದ ಇಲ್ಲದಿದ್ರೆ ನನ್ನ ಮೈ ಮೇಲೆ